ಸಕಲೇಶಪುರ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಾಲಯದ ಸಮಗ್ರ ನಿರ್ವಹಣೆ ಹಾಗೂ ಅಭಿವೃದ್ಧಿಗಾಗಿ ತಹಸೀಲ್ದಾರ್ ನೇತೃತ್ವದಲ್ಲಿ ವಿಶೇಷ ಸಮಿತಿಯನ್ನು ರಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ. ತಾತ್ಕಾಲಿಕವಾಗಿ ಸಮಿತಿಯ ಅನುಮತಿ ಇಲ್ಲದೆ ಅಥವಾ ಇನ್ನು ಮುಂದೆ ಪೂರ್ವಾನುಮತಿ ಇಲ್ಲದೆ ಆ ತರಹ ಯಾವುದೇ ಕಾರ್ಯಕ್ರಮಗಳಾಗಲಿ ಅಲ್ಲಿ ಬಂದು ನಿಲ್ಲೋದು ಮತ್ತೆ ಅಲ್ಲಿ ಪಾರ್ಟಿಗಳು ಸಭೆಗಳನ್ನು ಮಾಡೋದು ಅಥವಾ ಫೋಟೋ ಶೂಟ್ ಅಥವಾ ಇತರ ಕಾರ್ಯಕ್ರಮಗಳನ್ನು ನೆರವೇರಿಸೋದು ಅಲ್ಲಿವರೆಗೂ ಸಮಿತಿಯ ನಿರ್ಧಾರ ಸಮಿತಿಯ ಪರ್ಮಿಷನ್ ಪರವಾನಗಿ ಇಲ್ಲದೆ ಅದೆಲ್ಲ ಮಾಡಬಾರ್ದು ಅಂತ ನಾವು ಸೂಚನೆ ಕೊಟ್ಟಿದ್ದೇವೆ. ಈಗ ಸಮಿತಿಗೆ ಈಗ ಆಲ್ರೆಡಿ ನಾವು ಸಭೆಯನ್ನು ತೆಗೆದುಕೊಂಡು ಸಮಿತಿ ಹೇಗೆ ಇರಬೇಕು ಯಾರೆಲ್ಲ ಇರಬೇಕು ಅಂತ ಆಗಿದೆ. ಅದರ ಆದೇಶ ಹೊರಡಿಸಲು ಬಾಕಿ. ಅದು ನಿಜ. ಯಾಕಂದ್ರೆ ಒಂದು ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಇದೆ. ಆ ಗ್ರಾಮ ಪಂಚಾಯತಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಒಂದು ಅವರಿಗೆ ಅವಕಾಶ ಮಾಡಿ ಹೇಳಿದ್ದೇವೆ, ನಿರ್ದೇಶನ ನೀಡಿದ್ದೇವೆ. ಯಾಕಂದ್ರೆ ಅಲ್ಲಿ ರಜಾ ದಿನಗಳಲ್ಲಿ ನೂರಾರು ವೆಹಿಕಲ್ಗಳು, ಕಾರ್ಸ್ ಮತ್ತೆ ಮಿನಿ ಬಸ್ ಮತ್ತೆ ಈ ಥರ ಎಲ್ಲ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದೊಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಕಲ್ಪಿಸಬೇಕಾಗುತ್ತೆ. ಸೊ ನಾವು ಈಗಾಗಲೇ ಹೇಳಿದ ಹಾಗೆ ಪ್ರವಾಸೋದ್ಯಮನೂ ಅಷ್ಟೇ ಮುಖ್ಯ ಆಗಿದೆ. ಪ್ರವಾಸಿಗಳು ಅಂತಹ ಒಳ್ಳೆಯ ಸ್ಥಳಗಳಿಗೆ ವಿಸಿಟ್ ಮಾಡಲಿಕ್ಕೆ ಬರ್ತಾ ಇರ್ತಾರೆ. ಸೊ ಅದೇ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯವರು ಸಹ ಒಂದು ಶುಲ್ಕವನ್ನು ಕಲೆಕ್ಟ್ ಮಾಡಿಕೊಂಡ್ರೆ ಅದು ಅವರಿಗೆ ಒಂದು ಆದಾಯ ಮೂಲವಾಗುತ್ತೆ. ಮತ್ತು ಅಲ್ಲಿನ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಆ ಗ್ರಾಮ ಪಂಚಾಯಿತಿಗೂ ಸಹ ಅನುಕೂಲ ಆಗುತ್ತೆ. ಯಾಕಂದರೆ ಅಲ್ಲಿ ಒಬ್ಬ ವಾಚ್ಮ್ಯಾನ್ ಇಡಬೇಕು ಮತ್ತು ಅನೇಕ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಆದಾಯವೂ ಸಹ ಬೇಕು. ಮತ್ತು ಸ್ವಚ್ಛತೆಯೂ ಸಹ ಮೇಂಟೈನ್ ಮಾಡಬೇಕು. ಇದೆಲ್ಲನೂ ಒಂದು ವ್ಯವಸ್ಥೆ ಮಾಡಿ. ಎರಡನೇದಾಗಿ ಸಮಿತಿ ಪ್ರಾರಂಭ ಆದಾಗ ಸಮಿತಿ ಒಂದು ಅನುದಾನವನ್ನು ಸಪೋಸ್ ಫೋಟೋ ಶೂಟ್ ಮಾಡಲಿಕ್ಕೆ ಅನುಮತಿ ಕೊಡೋದಾದರೆ ಅವರು ಒಂದು ಅಮೌಂಟನ್ನು ಅಥವಾ ಒಂದು ನಿಗದಿತ ಒಂದು ಶುಲ್ಕವನ್ನು ಫಿಕ್ಸ್ ಮಾಡ್ಬೋದು. ತೀರಾ ಅದು ಸಮಿತಿ ಇದು ಏನಾದರೂ ಪರ್ಮಿಷನ್ ಕೊಡೋದು ಅವಶ್ಯಕತೆ ಇಲ್ಲ ಅಥವಾ ಬೇಡ ಅಂತ ಅನಿಸುತ್ತೆ, ಸಮಿತಿಯ ನಿರ್ಧಾರ ತೆಗೆದು. ಯಾಕಂದರೆ ಲೋಕಲಲ್ಲಿ ಅವರ ಅಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಅನುಕೂಲ ಇರ್ತದೆ.